ದೇಶದಲ್ಲಿ ಈ ರಾಜ್ಯದಲ್ಲಿ ಆಡಳಿತ ಇದೆಯಾ? ಯಾವ ಇಲಾಖೆ ಯಾರು ಬೇಕಾದರೂ ಅದನ್ನು ರಿಪೋರ್ಟನ್ನು ಹೊರಗಡೆ ಗಾಳಿಗೆ ತೂರ್ಬೋದಾ? ನನ್ನ ಸಂಜೆ ಆಗಿದ್ದು ಮಾನ್ಯ ಬೆಳಗ್ಗೆ ರಾತ್ರಿ ಒಳಗಡೆ ಎಲ್ಲ ತೀರ್ಮಾನ ಮಾಡಿ FSL ರಿಪೋರ್ಟ್ ತರಿಸ್ಕೊಂಡು ಅದ್ರ ಬಗ್ಗೆ ಸಾರ್ವಜನಿಕವಾಗಿ ಪ್ರಕಟ ಮಾಡ್ತಾ ಇದೆ ಅಂತೇಳಿ ಭಾಳ ನಮ್ಮ ಆ್ಯಕ್ಟಿವ್ ಇದೆ ಅಂತ ತೋರಿಸ್ಕೊಬಂದ್ವಿ. 3 ತಿಂಗಳಾದರೆ FSL ರಿಪೋರ್ಟ್ ಬರಲ್ಲ ರೀ. ಅದಕ್ಕೆ ಹೇಳಿದೆ, ಇದು ನಿರ್ವೀರ್ಯ ಸರ್ಕಾರ, ಯಾರಿಗೆ ಏನನ್ನೂ ಕೂಡ ಶಿಕ್ಷೆಗೆ ಒಳಪಡಿಸದೇ ಇರುವಂಥ ಸರ್ಕಾರ. ಅದಕ್ಕೆ ಹೇಳ್ತಾ ಇದ್ದೀವಿ, ಈ ದೇಶದಿಂದ ಹೋಗಬೇಕಾಗಿರೋಂಥವ್ರು ಪತ್ರಕರ್ತರಲ್ಲ, ಮಾಧ್ಯಮದ ಮಿತ್ರರಲ್ಲ, ಹೋಗಬೇಕಾಗಿರೋದು ಪಾಕಿಸ್ತಾನ್ ಜಿಂದಾಬಾದ್ ಪರವಾಗಿ ಘೋಷಣೆ ಕೂದಂಥವ್ರ ಜೊತೆ ಇದೆಯಲ್ಲ ನೀನು ಯೂಸಫ್, ನೀನು ದೇಶ ಬಿಟ್ಟು ತೊಲಗಬೇಕಾಗಿರೋದು. ಇವತ್ತು ನೀನು ಗೆಟೌಟ್ ಆಗಬೇಕಾಗಿರೋದು. ರಾಜ್ಯಾಂಗದ ವ್ಯವಸ್ಥೆಗೆ ಅಪಮಾನಕಾರಿ, ನೀವೆಲ್ಲ ಕಳಂಕ. ನೀವು ಈ ಭಾರತದಲ್ಲಿ ಇರಲಿಕ್ಕೆ ನೀವು ನಾಲಾಯಕು, ನೀವು ದೇಶ ಬಿಟ್ಟು ಹೋಗಬೇಕು, ನೀವು ಗೆಟೌಟ್ ಆಗಬೇಕು ಅಂತ ಒತ್ತಾಯ ಮಾಡ್ತೇನೆ. ನಾನು ಕ್ರಮ ತಗೊಳ್ಳೋಕ್ಕೆ ತನಿಖೆ ಮಾಡ್ತೀವಿ ಅಂತ ಮಾನ ಮರ್ಯಾದೆ ಇದೆ ಸರ್ಕಾರಕ್ಕೆ. ಯಾಕೆಂದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗದಂಥ ಘೋಷಣೆಗೆ ಎಲ್ಲರೂ ಜಿಂದಾಬಾದ್ ಹೇಳಿದ್ರಲ್ಲ, ಅವರೆಲ್ಲರ ಬಗ್ಗೆನೂ ಆ್ಯಕ್ಷನ್ ತಗೋಬೇಕು. ಅದಕ್ಕಿಂತ ಮುಂಚೆ ನಾಸಿರ್ ಹುಸೇನ್ ಬಗ್ಗೆ ಕ್ರಮ ತಗೋಬೇಕು. ಸರ್ಕಾರ ಬದುಕಿದ್ರೆ ಈ ಕೆಲಸ ಮಾಡಿ. ಇನ್ನು ಬಳ್ಳಾರಿಯಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಕೂಡ ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ತುಷ್ಟೀಕರಣ ಮಾಡ್ತಾ ಇದೆ, ಕಾಂಗ್ರೆಸ್ ಪಕ್ಷ ಭಯೋತ್ಪಾದಕರ ಪರವಾಗಿ ನಿಂತಿದೆ. ವಿಧಾನಸೌಧ ದೇಗುಲ ಇದ್ದಂತೆ ಅಲ್ಲಿ ಕಿಡಿಗೇಡಿಗಳು ಪಾಕಿಸ್ತಾನ ಜಿಂದಾಬಾದ್ ಅಂತ ಕರೆದಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮನಸ್ಸು ಮಾಡಿದ್ರೆ ತಕ್ಷಣ ಅವರು ಬಂಧಿಸಬೇಕಾಯಿತು, ಅವರು ಜೈಲಿಗೆ ಹೊಂಡಬೇಕಾಯಿತು. ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಬಂದ ನಂತರ ಈ ದೇಶದ ಬಗ್ಗೆ, ಈ ಸಂಸ್ಕೃತಿ ಬಗ್ಗೆ, ನೆಲದ ಬಗ್ಗೆ, ಜಲದ ಬಗ್ಗೆ, ಭಾಷೆ ಬಗ್ಗೆ ಅವರು ಬಹುಶಃ ಯಾರು ಹೇಳ್ಕೊಡಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. FSL ವರದಿ ಸಲುವಾಗಿ ಕಳಿಸ್ಕೊಟ್ಟಾರ. ಅದು ಬರ್ಲಿಕ್ಕೆ ಮುಂಚೆನೇ ಆಲ್ರೆಡಿ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ಸುರ್ಜೇವಾಲ್ ಅವರು, ಪ್ರಿಯಾಂಕಾ ಖರ್ಗೆ ಅವರು ಕ್ಲೀನ್ ಚಿಟ್ ಕೊಟ್ಬಿಟ್ಟಾರ. ಇಂಥ ಘೋಷಣೆಗಳಿಗೆ ಹೋಗದಂಥ ವ್ಯಕ್ತಿಗಳ ತಕ್ಷಣವೇ ಅವ್ರಿಗೆ ಅರೆಸ್ಟ್ ಮಾಡೋಂಥ ಕೆಲಸಗಳು ಆಗಬೇಕು. ಇದು ಕೂಡ ಅವ್ರನ್ನ ಎಲ್ಲೋ ಒಂದು ಕಡೆ ಇಲ್ಲ ಹಂಗೆ ಆಗಿಲ್ಲ ಅನ್ನೋಂಥ ರಿಪೋರ್ಟು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು. ಈ ರಿಪೋರ್ಟು ನಮ್ಮ ಪರವಾಗಿ ಬರೋದು ಇಲ್ಲ. ಅವ್ರು ಪಾಕಿಸ್ತಾನಿಗೆ ಜಿಂದಾಬಾದ್ ಅಂದಿದ್ರು ಕೂಡ ನಾಸಿರ್ ಹುಸೇನ್ ಅವರಿಗೆ ಜಿಂದಾಬಾದ್ ಅಂತಾರೆ ಅಂತೇಳಿ ಆ ರಿಪೋರ್ಟ್ ಕೊಡೋಂಥ ಕೆಲಸಗಳು ಆಗುತ್ತೆ. ಇದು ಭಾಳ ಸ್ಪಷ್ಟ, ಇದರಲ್ಲಿ ಯಾವುದೇ ಮುಚ್ಚುಮರಿಲ್ಲ. ಇವತ್ತು ಬಹುಶಃ ಎಲ್ಲ ಗ್ಯಾರಂಟಿಗಳ ಜೊತೆಲಿ ನಮಗೆ 6ನೇ ಗ್ಯಾರಂಟಿ ಅಂದ್ರೆಗಿನ ಈ ರೀತಿ ದೇಶದ್ರೋಹಿಗಳಿಗೆ ಒಂದು ರೀತಿ ರಕ್ಷಣೆ ಕೊಡೋಂಥ ಕೆಲಸ. ಯಾರು ಪಾಕಿಸ್ತಾನಿಗೆ ಜಿಂದಾಬಾದ್ ಅಂತಾರೋ ಅವ್ರು ಕ್ಷಮಿಸೋಂಥ ಪ್ರಶ್ನೆ ಇರಲಿಲ್ಲ. ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಬೇಕು, ಯಾರು ತಪ್ಪಿಸಿದ್ರೆ ಅವರಿಗೆ ಕ್ರಮ ತಗೋಬೇಕನ್ನೋದು ಒತ್ತಾಯದ ಜೊತೆಲಿ ಇವತ್ತು ಇಲ್ಲೇ ಊಟ ಮಾಡಿ, ಇಲ್ಲೇ ಎಲ್ಲ ಕೂಡ ಮಾಡಿಕೊಂಡು, ಇಲ್ಲೇ ಬಿರಿಯಾನಿ ತಿಂದು, ಇಲ್ಲೇ ಮಲಗಿ ಇವತ್ತು ಪಾಕಿಸ್ತಾನಿಗೆ ಜಿಂದಾಬಾದ್ ಅನ್ನೋದ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.